ಶ್ರೀನಿವಾಸಪುರ ಅಯ್ಯಪ್ಪ ಮಾಲಾಧಾರಿ ವಿದ್ಯಾರ್ಥಿಗಳಿಗೆ ನಿಂದನೆ. ಶಿಕ್ಷಕನ ವಿರುದ್ಧ ಆಕ್ರೋಶ, ನಂತರ ಕ್ಷಮಾಪಣೆ. ಶ್ರೀನಿವಾಸಪುರ ತಾಲೂಕಿನ ಪುಲಗುರಕೋಟೆ ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಘಾತಕಾರಿ ಘಟನೆಯೊಂದು ಬೆಳಕಿಗೆ ಬಂದಿದೆ. ಇಲ್ಲಿನ ಶಿಕ್ಷಕರೊಬ್ಬರು ಅಯ್ಯಪ್ಪಸ್ವಾಮಿ ಮಾಲಾಧಾರಿ ವಿದ್ಯಾರ್ಥಿಗಳನ್ನು ನಿಂದಿಸಿದ್ದು, ಅಯ್ಯಪ್ಪಸ್ವಾಮಿ ಭಕ್ತರು ಮತ್ತು ಮಾಲಾಧಾರಿಗಳ ತೀವ್ರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ಶಾಲೆಯ ಶಿಕ್ಷಕ ರವಿಕುಮಾರ್ ಎಂಬುವವರು ತಮ್ಮ ಅನುಮತಿ ಪಡೆಯದೆ ಅಯ್ಯಪ್ಪಸ್ವಾಮಿ ಮಾಲೆ ಧರಿಸಿರುವುದು ತಪ್ಪೆಂದು ಹೇಳಿ ಮಾಲಾಧಾರಿ ವಿದ್ಯಾರ್ಥಿಗಳನ್ನು ಪಾಠ ಪ್ರವಚನದ ವೇಳೆಯಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದು ವಿದ್ಯಾರ್ಥಿಗಳು ಗಂಭೀರವಾಗಿ ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೋಪಗೊಂಡ ವಿದ್ಯಾರ್ಥಿಗಳ ಪೋಷಕರು ಹಾಗೂ ಅಯ್ಯಪ್ಪಸ್ವಾಮಿ ಮಾಲಾಧಾರಿಗಳು ಶಾಲೆಯ ಬಳಿ ಜಮಾಯಿಸಿ ಶಿಕ್ಷಕನ ವರ್ತನೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಶಿಕ್ಷಕನು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಎಂದು ಮಾಲಾಧಾರಿ ವಿದ್ಯಾರ್ಥಿಗಳ ಪೋಷಕರು ಪಟ್ಟು ಹಿಡಿದರು. ಕೊನೆಗೆ ತಮ್ಮ ತಪ್ಪನ್ನು ಒಪ್ಪಿಕೊಂಡ ಶಿಕ್ಷಕ ರವಿಕುಮಾರ್ ಅವರು ಮಾಲಾಧಾರಿ ವಿದ್ಯಾರ್ಥಿಗಳು ಮತ್ತು ಅಯ್ಯಪ್ಪ ಭಕ್ತಾದಿಗಳಲ್ಲಿ ಕ್ಷಮೆಯಾಚಿಸಿದರು. ಓದ್ಬೇಕಾಗಿರಲಿ, ಅದ್ರ ಬಗ್ಗೆ ಮಾತಾಡ್ಬೇಕು. ನೀವು ಮಾಲ್ ಹಾಕೊಂಡದಕ್ಕೆಲ್ಲ ಏನಿಲ್ಲ ಸರ್. ಇದು ಬರೋ ಹೋಗುವಾಗ ನಾವು ಯಾತ್ರೆ ಮಾಡೋವಾಗ ನಿಮ್ಮನ್ನು ಪರ್ಮಿಷನ್ ತಗೊಳ್ತೇನೆ, ನಾನು ಲೆಟರ್ ಕೊಡ್ತೀನಿ. ನಿಮ್ಗೆ ಇನ್ನು ಹೋಗಿಲ್ಲಲ್ಲ, ಹೋಗಿಲ್ಲಲ್ಲ, ಇವತ್ತಿನ ಕರೆಕ್ಟ್ ಮಾಡಿದೀಯ. ಅಲ್ಲ ಮಾಲ್ ಹಾಕಿದ್ರೆ ಯಾರನ್ನ ನೀನು ಚಪ್ಪಲಿದಾಗ ಹೊಡಿತೀಯ ಅಂತ ಯಾಕೆ ಪದೇ ಪದೇ ಹಂಗಲ್ಲ ಸ್ವಾಮಿ. ಪದೇ ಪದೇ ನೀನು ಯಾತಕ್ಕೆ ನೀನು ಆತರ ಯಾವಾಗ್ಲೂ ಅವ್ರ ಮೇಲೆ ಮೇಲೆ ಹೋಗೋದು ನೀನು ಗಲಾಟೆ ಮಾಡೋದು. ಗಲಾಟೆ ಮಾಡೋದಲ್ಲ, ಯಾರು ಗಲಾಟೆ ನೀವು ಯಾಕೆ ಮಾಡೋದು? ಮಾತಾಡಿದ್ರೆ ಯಾಕೆ ಸುಮ್ಮನೆ ಬರ್ತಾರ ಅನ್ಸ ಮಕ್ಕಳು? ಸುಮ್ನೆ ನಮ್ಗೆಲ್ಲ ಗುರುಗಳು ಹೇಳ್ತಾರ ಅವರು. ಅಂದಿದ್ದೀರಲ್ಲ, ಅಂದಿದ್ದೀವಿ ಅವ್ರ ಮಕ್ಕಳ ಕಡೆ ನುಗ್ಸೋಕ್ ನೀವ್ ಯಾರು ಸಮಯ? ನಿಮ್ಗೇನು ಅರ್ಹತೆ ಏನಿದೆ? ನಿಮ್ಗೆ ಅರ್ಹತೆ ಏನಿದೆ? ಸರಿಯಾಗಿ ಓದಿಲ್ಲ ಬೈ ಅದ್ ಮಾಡು. ನೀವು ಮಾಲ್ ಹಾಕಿದಾಗ ಯಾಕೆ ಮಾತಾಡ್ಬೇಕು? ಮಾಲ್ ಹಾಕಿದಾರಲ್ಲ, ಯಾಕೆ ನುಗ್ಗಿಸೋದು? ಯಾರ ಕಡೆಗೆ ನುಗ್ಗಿಸೋದು? ಅವ್ರು ಮಾಲ್ ಹಾಕಿದ್ರೆ ಗುಡ್ಸೋ ಅವ್ರ ಚೆಬ್ಬಿಗೆ ಕೊಡ್ತೀಯ ನೀನು? ಮಾತಾಡಿ ಇದನ್ನ ಹೊಡಿತೀಯಾ ಸಮಯ? ಯಾರೋ ಮಾಡಿದ್ದಾರೆ, ದಯವಿಟ್ಟು ಮಾಡಿಲ್ಲ ಸಮಯ. ಹೋದ ವರ್ಷ ಅದೇ ತರ ಮಾತಾಡಿದೀಯಾ, ಹೋದ ವರ್ಷ ಕೂಡ ಅದೇ ತರ ಮಾತಾಡಿದೀಯಾ. ನಾವು ವರ್ಷ ಹೋಗ್ತೀವಿ ಸ್ವಾಮಿ. ಇದಕ್ಕೆ ನಿಮ್ ಪರ್ಮಿಷನ್ ಬೇಕಾಗಿಲ್ಲ. ನಮ್ಮ ಮಕ್ಕಳಿಗಾಗಲಿ ನಮ್ಗಾಗಲಿ ನಾವು ಕೊಡ್ಕೊಳಕ್ ನಿಮ್ ಪರ್ಮಿಷನ್ ಬೇಕಾಗಿಲ್ಲ. ನೀವ್ ಯಾರು ಪರ್ಮಿಷನ್ ಕೊಡ್ಕೊಳಕ್ಕ? ಪೋಸ್ಟಿಂದ ಹೇಳಪ್ಪ. ನನ್ನ ಹೆಸರು ಲಕ್ಷ್ಮೀ ಕಲ್ಯಾಣ. ನಾನು ಮಾಲ್ ಹಾಕೊಂಡು ಸ್ಕೂಲ್ಗೆ ಬಂದೆ. ಸಾರು ಗ್ರಾಮ ಕ್ಲಾಸ್ ಮಾಡ್ತಾ ಇದ್ರು. ನಾನು ಡ್ರೈವ್ಗೆ ವೀಕ್ರಿ ಫಾರ್ಮ್ ಹೇಳಿಲ್ಲ ಅಂತ ಸಾರು ಚಪ್ಪಲಿ ತಗೊಂಡು ಹಾಕ್ತಾ ಇದ್ರು. ನಿನ್ ಮಾಲ ಹಾಕಿರೋದು ಅವ್ರನ್ನ ಚಪ್ಪಲಿ ತಗೊಂಡು ಹಾಕ್ತೀನಿ. ಹಂಗೇನು ಬೈದಿಲ್ಲ. ರವಿಕುಮಾರ್ ಸರ್ ಏನಂದ್ರು? ಕ್ಲಾರಿಟಿ ಹೇಳು. ಚಪ್ಪಲಿ ತಗೊಂಡು ಹೊಡಿತೀನಿ. ನಿನ್ನ ಹಂಗಂದ್ರ ಈಗ ಹೊಡಿತೀರಾ ಅಂದ್ರೆ ಮತ್ತೆ ಈಗ ಹೊಡಿತೀನಿ ಅಂತ ಹೇಳಪ್ಪ. ಡಬಲ್ ಹೇಳ್ತೀರಾ. ಋಷಿ ಸರ್ ಅವತ್ತು ಟೆನ್ಸ್ ಪಾಠ ಮಾಡ್ತಾ ಇದ್ರು. ಅವತ್ತು ಏನು ಹೇಳಿಲ್ಲ ಅಂದ್ರೆ ಅವ್ರ ಕಾಲ್ ಕಡೆ ನುಗ್ಗಿ ಅಂತ ಹೇಳಿದ್ರು. ಯಾರ ಕಾಲ್ ಕಡೆ? ಅವ್ರ ಹೆಸರೇನು? ಗರ್ಲ್ಸಾ ಬಾಯ್ಸಾ? ನಿಮಗೆ ಬೇರೆಯವ್ರ ಕಾಲ್ ಕಡೆ ನುಗ್ಗಿ ಹೇಳಿದ್ರ? ಮಾಲೆ ಹಾಕೊಂಡು ಬಂದ್ರೆ ಬೇರೆಯವ್ರ ಕಾಲ್ ಕಡೆ ನುಗ್ಗಿ ಅಂತ ಹೇಳಿದ್ರ? ಪಾಠ ಏನು ಹೇಳಿದ್ರ? ಮಾಲೆ ಹಾಕೊಂಡು ಸ್ಕೂಲ್ ಒಳಗಡೆ ಬರಬಾರ್ದು ಅಂತ ಹೇಳಿದ್ರ? ಅಂದ್ರ ಯಾರು ಕೇಳ್ಕೊಂಡು ಮಾಲ್ ಹಾಕಿದ್ದು ಅಂತ ಕೇಳಿದ್ರು. ಯಾರು ಕೇಳಿದ್ದು? ರವಿಕುಮಾರ್ ಸರ್. ಇವ್ರೇನಾ? ಹೌದು.
ಮಾಲೆ ಹಾಕೋಕ್ಕೂ ನಿಮ್ ಪರ್ಮಿಷನ್ ನಿಮ್ಗೆ ಅಧಿಕಾರ ಇಲ್ಲ ಆಯ್ತಾ? ಚಿಟ್ಕೆ ಏನಕ್ಕೆ ಹಾಕೋದು ನೀವು? ಚಿಟ್ಕೆ ಹಿಂಗೆ ಚಿಟ್ಕೆ ಏನಕ್ಕೆ ಹಾಕ್ತಾ ಇರೋದು? ನಮ್ಮ ಪಂಚಾಯತಿ ನಾವೆಲ್ಲರೂ ಬರ್ತೀವಿ, ನಮ್ಮ ಮಕ್ಕಳೆಲ್ಲ ಇರೋ ಮಾತಾಡಬೇಡವಾ? ಮಾತಾಡಿ ತಂದೆ ಜವಾಬ್ದಾರಿಯಿಂದ ಮಾತಾಡೋದು. ಅಯ್ಯಪ್ಪ ಮಕ್ಕಳಿಗೆ ಸ್ವಾಮಿಗಳಿಗೆ ಈ ತರ ಮಾತಾಡಿ ತಪ್ಪಾಗಿದೆ.